ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಶರದೃತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷ, ದ್ವಿತೀಯ ಅಂದರೆ ಬಿದಿಗೆ ತಿಥಿ, ಕೃತ್ತಿಕಾ ನಕ್ಷತ್ರ. ಈ ದಿವಸ ಶುಕ್ರವಾರ ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ ರಾಹುಕಾಲದ ಪೂರ್ಣ ಪ್ರಮಾಣ. ಈ ರಾಹುಕಾಲವನ್ನು ತ್ಯಾಜ್ಯ ಮಾಡಿ ಶುಭ ಕೆಲಸಗಳನ್ನು ಮತ್ತು ವಿಶೇಷವಾದಂತಹ ಪ್ರಯಾಣವನ್ನು ಮಾಡೋದ್ರಿಂದ ಯಶಸ್ಸನ್ನು ಹೊಂದಬಹುದು. ಹಾಗಾಗಿ ರಾಹುಕಾಲಕ್ಕೆ ಹೆಚ್ಚಿನ ಮಹತ್ವ ಇರತಕ್ಕಂಥದ್ದು. ರಾಹುಕಾಲವನ್ನು ಗಮನಿಸಿ ಅದನ್ನು ತ್ಯಾಜ್ಯ ಮಾಡಿ ಕಾರ್ಯಪ್ರವೃತ್ತರಾಗಿ ಶುಭವಾಗಿ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ವೋ ಅಥವಾ ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ಭಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದ್ಯಾವುದು ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಬೋದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಕೃಷಿ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ, ಕೃಷಿಕರಿಗೆ ಸ್ವಲ್ಪ ಹಿನ್ನಡೆಯಾಗತಕ್ಕಂತಹ ದಿವಸ. ಯಾವುದೋ ನಷ್ಟ ಆಗುವಂಥದ್ದು, ದುಡ್ಡನ್ನು ಕಳ್ಕೊಳ್ತಕ್ಕಂಥದ್ದು, ನಮಗೆ ಬರಬೇಕಾದಂತಹ ಆದಾಯವೋ ಲಾಭವೋ ಬರಲಿಲ್ಲ ಅಂತ ಹೇಳಿ ಬೇಸರ ಮಾಡಿಕೊಳ್ತಕ್ಕಂತಹ ದಿವಸ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ, ಜೊತೆಗೆ ವಿದ್ಯೆಗೆ ಪೂರಕವಾದಂತಹ ಧನಲಾಭ. ಇದರಿಂದ ಒಂದಷ್ಟು ಪ್ರೋತ್ಸಾಹ ಸಿಕ್ಕದಾಗತ್ತೆ. ನಮ್ಮನ್ನು ಉತ್ತೇಜನ ಕೊಟ್ಟರು ಅನ್ನುವಂತಹ ಭಾವನೆಯಲ್ಲಿ ಓದಲಿಕ್ಕೆ ಮುಂದಾಗುವಂಥದ್ದು ವಿದ್ಯಾರ್ಥಿಗಳಿಗೆ ಆಗುವಂತಹ ಅನುಕೂಲ. ಮಾನಸಿಕವಾದಂತಹ ಭಯ ಏನೇ ಇದ್ದರೂ ಕೂಡ ನಿವಾರಣೆಯಾಗತ್ತೆ. ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಅದು ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂಥದ್ದು. ಸ್ಥಿರಾಸ್ತಿಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸ್ತೀರಿ. ಯಾವುದಾದ್ರೂ ಒಂದು ಆಸ್ತಿಯನ್ನು ನಾನು ಮಾಡಬೇಕು, ಮನೆಯು, ಭೂಮಿಯು, ಏನಾದರೂ ಒಂದು ನನ್ನ ಹೆಸರಿನಲ್ಲಿ ಅಥವಾ ನನ್ನ ಪರವಾಗಿ ನನ್ನ ಆಪತ್ತಿಗೆ ಆಗುವಂಥದ್ದಾಗಬೇಕು ಅನ್ನುವಂತಹ ಯೋಚನೆಗಳು ನಿಮ್ಮ ಮನಸ್ಸಿಗೆ ಬರುತ್ತೆ. ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯಾಗತಕ್ಕಂತಹ ದಿವಸವಾಗತ್ತೆ. ವಾಹನ ಮಾರಾಟ ಮಾಡ್ತಕ್ಕಂಥವ್ರಿಗೆ ಅಧಿಕ ಲಾಭ. ನೋಡಿ, ಗ್ರಹಗತಿಗಳು ಹೇಗೆಲ್ಲ ಕೆಲಸವನ್ನು ಮಾಡುತ್ತೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗತ್ತೆ. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವ್ಯವಹಾರಗಳಿದ್ದರೆ ಆ ಶನೈಶ್ಚರನ ಅನುಗ್ರಹ ಅಲ್ಲಿ ಬೇಕಾಗತ್ತೆ. ಅವನಿಂದ ಶುಭವಾಗಿ. ವೃಷಭ ರಾಶಿ. ದಾನ, ಧರ್ಮ ಅಥವಾ ಭಗವತ್ ಕೈಂಕರ್ಯ ಇತ್ಯಾದಿಗಳಲ್ಲಿ ಯಾವುದೇ ರೀತಿ ಗೊಂದಲವನ್ನು ಇಟ್ಕೊಳ್ಬೇಡಿ. ದೇವರ ಪೂಜೆಯನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತ, ಖಂಡಿತವಾಗಿ ಮಾಡಿ. ನಿಮಗೆ ದೃಢವಾದಂತಹ ನಂಬಿಕೆ ಇರಲಿ. ಅಲ್ಲಿ ಯಾವುದೇ ಮೂಢನಂಬಿಕೆಗೆ ಅವಕಾಶವನ್ನು ಮಾಡಿಕೊಡಬೇಡಿ ಅಂತಕ್ಕಂಥದ್ದು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಯಾರನ್ನ ನೀವು ಬಹಳ ವಿಶ್ವಾಸದಿಂದ, ಪ್ರೀತಿಯಿಂದ ಕಾಣ್ತಿರೋ, ನಿಮಗೂ ಕೂಡ ಅದೇ ಪ್ರೀತಿ ವಿಶ್ವಾಸಗಳು ಅವರಿಂದ ಸಿಕ್ಕುವಂಥದ್ದಾಗತ್ತೆ. ದಾನ ಧರ್ಮದ ಬಗ್ಗೆ ಯಾವುದೇ ಕಾರಣಕ್ಕೂ ವಿರುದ್ಧವಾದಂತಹ ಮಾತುಗಳು ಬೇಡ. ನಿಮಗೆ ನಂಬಿಕೆ ಇಲ್ವಾ, ಸುಮ್ಮನಾಗ್ಬಿಡಿ. ಬೇರೆಯವರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಬೇರೆಯವರನ್ನ ಟೀಕೆ ಮಾಡ್ತಕ್ಕಂತಹ ಕೆಲಸಕ್ಕೆ ಹೋಗ್ಬೇಡಿ. ಅದು ನಿಮಗೆ ಮಾರಕವಾಗತ್ತೆ. ಯಾರೋ ಇಬ್ಬರು ಸ್ನೇಹಿತರು ಇರ್ತೀರಿ, ಒಬ್ಬರು ದೇವಸ್ಥಾನಕ್ಕೆ ಹೋಗುವಂತಹ ಮನಸ್ಸನ್ನು ಮಾಡ್ತೀರಿ, ಮತ್ತೊಬ್ಬರಿಗೆ ಇಷ್ಟ ಇರೋದಿಲ್ಲ. ನೀವು ಹೋಗಬೇಡಿ, ಹೋಗುವಂಥವ್ರನ್ನ ತಡಿಬೇಡಿ. ಅದರಿಂದ ನಿಮಗೆ ಆಗತಕ್ಕಂತಹ ಲಾಭ ಆದರೂ ಏನು? ನಿಮ್ಮ ವೈಯಕ್ತಿಕವಾದಂತಹ ವಿಚಾರವನ್ನು ನೀವು ವೈಯಕ್ತಿಕವಾಗಿ ಇಟ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು. ಬೇರೆಯವರಿಗೆ ಕೈಲಾದರೆ ಏನಾದರೂ ಸಹಾಯವನ್ನು ಮಾಡಬೇಕೇ ಹೊರತು ತೊಂದರೆಯನ್ನು ಮಾಡಬಾರ್ದು. ಅದು ಕಾಯ ವಾಚ ಮನಸ್ಸ. ಕೇವಲ ಮಾತಾಡೋದ್ರಿಂದಲೂ ತೊಂದರೆ ಆಗುತ್ತೆ, ಮನಸ್ಸಿನಲ್ಲಿ ಕೆಟ್ಟದನ್ನು ಬಯಸೋದ್ರಿಂದಲೂ ತೊಂದರೆ ಆಗುತ್ತೆ, ಅಥವಾ ದೇಹದಿಂದ ಮಾಡ್ತಕ್ಕಂತಹ ಕೆಲವು ಅಡ್ಡಿ ಆತಂಕಗಳು ಕೂಡ ತೊಂದರೆಗೆ ಕಾರಣವಾಗುತ್ತೆ. ಇದೆಲ್ಲವನ್ನು ತಿಳಿದಿರಬೇಕಾದಂಥದ್ದು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ
ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಗ್ತಕ್ಕಂತಹ ದಿವಸ. ಇದೇನು ಅಚ್ಚರಿ ಪಡಬೇಕಾದಂಥದ್ದಲ್ಲ. ಆದರೂ ಕೂಡ ಇವತ್ತೇ ನನಗೆ ಹೀಗಾಯ್ತಲ್ಲ ಅನ್ನುವಂಥದ್ದು ಅಚ್ಚರಿಯಷ್ಟೇ. ಸ್ನೇಹಿತರು ಸಂಬಂಧಿಕರ ಮನೆಯ ಮಂಗಳ ಕಾರ್ಯಗಳಲ್ಲಿ ಭಾಗಿಗಳಾಗ್ತಕ್ಕಂತಹ ಆ ವಿಚಾರದಲ್ಲಿ ಭಾಗವಹಿಸ್ತಕ್ಕಂತಹ ಅವಕಾಶಗಳು ಸಿಕ್ಕುವಂಥದ್ದಾಗತ್ತೆ. ಜವಾಬ್ದಾರಿ ಹೆಚ್ಚಾಗಿರ್ತಕ್ಕಂತಹ ಕೆಲಸಗಳನ್ನು ಮರೆಯುವಂತಹ ಸಾಧ್ಯತೆ ಇರುತ್ತೆ. ಯಾವುದೋ ಒಂದು ಕೆಲಸ ಆಗಬೇಕು, ಅದಕ್ಕೆ ಗುರುತರವಾದಂತಹ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ನೀವೇ ಅದಕ್ಕೆ ಮುಖ್ಯರು. ನಿಮ್ಮ ನಾಯಕತ್ವದಲ್ಲಿ ಆ ಕೆಲಸ ನಡಿಬೇಕಾದಂಥದ್ದಿರುತ್ತೆ. ನೀವೇ ಅದನ್ನು ಮರೆಯುವಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ನಿಮ್ಮ ಜವಾಬ್ದಾರಿ ಕೆಲಸಗಳಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು. ತಾತ್ಸಾರವನ್ನು ಮಾಡಬೇಡಿ ಅಂತ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ನಿಮಗೆ ನಿಮ್ಮದೇ ಆದಂತಹ ಕೆಲಸದ ಒತ್ತಡಗಳಿರುತ್ತೆ. ಏತನ್ಮಧ್ಯೆ ಸಮಾಜಕ್ಕೆ ಏನಾದರೂ ಅನುಕೂಲವಾಗ್ತಕ್ಕಂತಹ ಕೆಲಸಗಳು ಅಥವಾ ಸಾರ್ವಜನಿಕವಾಗಿ ಆಗ್ತಕ್ಕಂತಹ ಕೆಲಸಗಳು, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ಕೆಲಸಗಳು ಏನಾದರೂ ಒದಗಿ ಬಂದರೆ ಖಂಡಿತವಾಗಿ ಸ್ವಲ್ಪ ಸಮಯವನ್ನು ಮಾಡಿಕೊಂಡು, ಬಿಡುವನ್ನು ಮಾಡಿಕೊಂಡು ಆ ಕೆಲಸದಲ್ಲಿ ತಲ್ಲೀನರಾಗಿ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಇದೆ. ವಿಶ್ರಾಂತಿಯ ಅಗತ್ಯತೆ ಕಾಣುತ್ತೆ. ದೈಹಿಕವಾಗಿ ತುಂಬ ಶ್ರಮವಾಗ್ತಕ್ಕಂತಹ ದಿವಸ ಇದು. ತೆರಿಗೆ ಸಂಬಂಧಿಯಾದಂತಹ ವಿಚಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ, ಬಡ್ಡಿಯನ್ನು ಗಳಿಸಲಿಕ್ಕೆ ಅವಕಾಶಗಳಾಗುವಂಥದ್ದಿದೆ. ಒತ್ತಡದ ಮಧ್ಯದಲ್ಲಿ ಸ್ವಲ್ಪ ಸಮಯವನ್ನು ನಿಮಗೋಸ್ಕರವಾಗಿ ಮೀಸಲಾಗಿಟ್ಟುಕೊಂಡು ಧ್ಯಾನದ ಮೊರೆ ಹೋಗಿ ಇರತಕ್ಕಂತಹ ಎಲ್ಲ ಒತ್ತಡಗಳು ದೂರವಾಗಲಿ. ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಶಾಂತಿ ಅನ್ನುವಂಥದ್ದು ಸಿಗ್ತಾ ಹೋಗಲಿ. ವಿವಾಹ ಅಪೇಕ್ಷೆಗಳಿಗೆ ಶುಭವಾದಂತಹ ದಿವಸ. ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದಂತಹ ಕೆಲಸಕ್ಕೆ ಈ ದಿವಸ ಯಶಸ್ಸು ಸಿಕ್ಕುವಂತಹ ಯಾವುದೋ ಸೂಚನೆಗಳು ಕಾಣುವಂಥದ್ದಾಗತ್ತೆ. ಸಂತೋಷಿ ಮಾತಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.